ನವೀಂದ್ರ ಗುರೂಜಿ ಅವರೇ, ಸಂಸತ್ ಸದಸ್ಯರಾದಂತ ಡಾಕ್ಟರ್ ಮಂಜುನಾಥ್ ಅವರೇ, ಪದ್ಮಭೂಷಣ ಶ್ರೀ ಟಿ.ಎನ್. ಶೇಷಗೋಪಾಲನ್ ಅವರೇ, ಪದ್ಮಭೂಷಣ ಶ್ರೀಮತಿ ಸುಧಾ ರಘುನಾಥನ್ ಅವರೇ, ಪದ್ಮಶ್ರೀ ಶ್ರೀಮತಿ ಪ್ರತಿಭಾ ಪ್ರಹ್ಲಾದ್ ಅವರೇ, ವಿದುಷಿ ಶ್ರೀಮತಿ ಕಮಲಾ ಕುಮಾರಿ ಅವರೇ, ಕುಲಪತಿ ಡಾಕ್ಟರ್ ಬಿ ಗಿರೀಶ್ ಕುಮಾರ್ ಅವರೇ, ಉಪಕುಲಪತಿ ಶ್ರೀ ಜಿ ಅರವಿಂದ್ ರಾಮಸ್ವಾಮಿ ಅವರೇ, ಮಾನ್ಯ ಜಯಶಂಕರ್ ಅವರೇ, ಇಂದು ನಾನು ಒಂದು ವಿಶ್ವವಿದ್ಯಾನಿಲಯದ ಉದ್ಘಾಟನೆಗೆ ಬಂದಿಲ್ಲ. ಈ ನೆಲದಲ್ಲಿ ಸಹಜವಾಗಿದ್ದ ಅರಿವನ್ನ ಪುನರುಜ್ಜೀವನಗೊಳಿಸುವ ನಿಮ್ಮ ಪ್ರಯತ್ನಕ್ಕೆ ಜೊತೆಯಾಗಲು ಬಂದಿದ್ದೇನೆ. ಇದು ಅಣ್ಣ ಬಸವಣ್ಣನ ನಾಡು, ಅಕ್ಕ ಮಹಾದೇವರ ಬೀಡು. ಸಾವಿರಾರು ವರ್ಷಗಳಿಂದ ಕರ್ನಾಟಕದಲ್ಲಿ ಆಧ್ಯಾತ್ಮಿಕದ ಬೆಳಕು ಬೆಳಗುತ್ತಲೇ ಇದೆ. ಅಲ್ಲಮ ಪ್ರಭುಗಳು, ಮಧ್ವಾಚಾರ್ಯರು, ವಿದ್ಯಾರಣ್ಯರು ಮತ್ತು ಇತ್ತೀಚಿನ ಡಿ.ವಿ. ಗುಂಡಪ್ಪನವರಿಗೂ ಸೇರಿದಂತೆ ಈ ನೆಲದಲ್ಲಿ ಆಧ್ಯಾತ್ಮದ ದೀಪವನ್ನ ಹಚ್ಚುತ್ತಲೇ ಬಂದಿದ್ದಾರೆ. ವಿಜ್ಞಾನ ಇದು ಹೇಗೆ ಎಂದು ಪ್ರಶ್ನೆ ಕೇಳಿದರೆ, ಆಧ್ಯಾತ್ಮ ಇದು ಏಕೆ ಎನ್ನುವುದಕ್ಕೆ ಉತ್ತರವನ್ನು ಕೊಡುತ್ತೆ. ಈ ಅಮೆರಿಕನ್ ಯೂನಿವರ್ಸಿಟಿ ಆಫ್ ಸ್ಪಿರಿಚುವಲ್ ಸೈನ್ಸ್ ಈ ಎರಡೂ ಪ್ರಶ್ನೆಗಳಿಗೆ ಉತ್ತರ ಹುಡುಕುವ ಕೇಂದ್ರ ಆಗಲಿ ಅಂತೇಳಿ ಆಶಿಸ್ತೇನೆ. ಭಾರತದಲ್ಲಿ ಶತಮಾನಗಳಿಂದಲೂ ನಡೆದುಕೊಂಡು ಬಂದಿರುವ ಸಂಗೀತ ಮತ್ತು ನೃತ್ಯ ಕಲಾ ಪ್ರಕಾರಗಳು ನಿಮಗೆ ಮನರಂಜನೆ ಅಲ್ಲ, ಅದು ನಮ್ಮ ಮನಸ್ಸನ್ನ ಅದರ ಪೂರ್ಣ ಶಕ್ತಿಯ ಕಡೆಗೆ ತರಬೇತಿ ನೀಡುವ ಶ್ರೇಷ್ಠ ಮಾಧ್ಯಮ ಅಂತ ನಾನು ಭಾವಿಸಿದ್ದೇನೆ. ಆಧ್ಯಾತ್ಮ ಎಂದರೆ ಒಳಗಿನ ಪ್ರಪಂಚ, ಅದನ್ನು ತಿಳಿಸಿಕೊಡುವ ವಿಧಾನವೇ ವಿಜ್ಞಾನ. ಈ ವಿಶ್ವವಿದ್ಯಾನಿಲಯ ಇದನ್ನೇ ಪಠ್ಯಕ್ರಮವನ್ನಾಗಿ ಮಾಡಿದೆ. ಅದನ್ನೇ ಸ್ಪಿರಿಚುವಲ್ ಸೈನ್ಸ್ ಎಂದು ಕರೆಯಲಾಗ್ತಾ ಇದೆ. ನಾನು ನನ್ನ ರಾಜಕೀಯ ಜೀವನದಲ್ಲಿ ಅನೇಕ ಏರಿಳಿತಗಳನ್ನು, ಬಿರುಗಾಳಿಗಳನ್ನು ಕಂಡಿದ್ದೇನೆ. ಆದರೆ ಪ್ರತಿ ಕ್ಷಣವೂ ನನ್ನನ್ನು ಕೈ ಹಿಡಿದಂಥದ್ದು, ನಿಲ್ಲಿಸುವುದು ಶ್ರದ್ಧೆ ಮತ್ತು ಆಧ್ಯಾತ್ಮ. ರಾಜಕೀಯ ಜಂಜಾಟಗಳ ನಡುವೆ ನನ್ನ ಬದುಕಿಗೆ ಒಂದು ಉದ್ದೇಶವನ್ನು ಕೊಟ್ಟಿದ್ದು ಬಸವಣ್ಣನವರ ಕಾಯಕ ಮತ್ತು ದಾಸೋಹ ಸಿದ್ಧಾಂತ. ಇಂದಿನ ಯುವಜನತೆಗೆ ಜಗತ್ತೇ ಅಂಗೈನ ತುದಿಯಲ್ಲಿದೆ. ಮೊಬೈಲ್ನ ಹಿಡಿದು ಜಗತ್ತನ್ನು ನೋಡುತ್ತಾರೆ. ಆದರೆ ಬಹಳಷ್ಟು ಮಂದಿಗೆ ಮೊಬೈಲ್ ಒಂದೇ ಅವರ ಜಗತ್ತಾಗಿದೆ. ಆಧುನಿಕ ಸವಲತ್ತುಗಳು ನಿಮ್ಮ ಬದುಕನ್ನು ಸುಧಾರಿಸಬಹುದು, ಮನಸ್ಸನ್ನು ಸುಧಾರಿಸಲು ಸಾಧ್ಯ ಇಲ್ಲ ಅನ್ನೋದು ನನ್ನ ಭಾವನೆ. ಈ ಅಂತರ್ದೃಷ್ಟಿ ತೆರೆಯಲು ಆಧ್ಯಾತ್ಮಿಕ ಶಿಕ್ಷಣ ಬೇಕೇ ಬೇಕು. ಒಳ್ಳೆಯ ಸಂಗೀತ ಕೇಳಿದಾಗ ಮನಸ್ಸು ಪ್ರಶಾಂತಗೊಳ್ಳುತ್ತದೆ. ಉತ್ತಮ ನೃತ್ಯ ಹೃದಯ ಮನಸ್ಸಿನ ಭಾವನೆಗಳನ್ನು ತೆರೆದು ತೋರುತ್ತದೆ. ಸಂಗೀತ ದೇವರ ಭಾಷೆ, ನೃತ್ಯ ಭಾವನೆಗಳ ಅಭಿವ್ಯಕ್ತಿ. ಮನನ ಮನಸ್ಸಿನ ತರಬೇತಿ, ಈ ಮೂರನ್ನು ಕಲಿಯುವ ವಿದ್ಯಾಲಯ ಇದಾಗಿದೆ. ಇವತ್ತು ಇಡೀ ಜಗತ್ತು ಮಾನಸಿಕ ಒತ್ತಡದಿಂದ ನರಳುತ್ತಾ ಇದೆ. ಇದಕ್ಕೆ ಉತ್ತರ ಭಾರತದಲ್ಲಿನ ನಮ್ಮ ವಚನ, ವೇದ, ಶಾಸ್ತ್ರಗಳಲ್ಲಿದೆ. ಬೆಂಗಳೂರಿನಂತಹ ಈ ಉತ್ತರ, ಈ ಸಮಾಧಾನ ಜಗತ್ತಿಗೆ ತಲುಪಬೇಕು. ಉಪನಿಷತ್ತುಗಳು ಹೇಳಿರುವಂತೆ ಸರ್ವೇ ಭವಂತು ಸುಖಿನಃ ಸರ್ವೇ ಸಂತು ನಿರಾಮಯ, ಎಲ್ಲರೂ ಸುಖವನ್ನು ಪಡೆಯಲಿ. ಈ ವಿಶ್ವವಿದ್ಯಾನಿಲಯ ಗುರಿಯೂ ಇದೇ ಆಗಿದೆ. ತಂತ್ರಜ್ಞಾನ ವೇಗವನ್ನು ನೀಡಿದರೆ ಸಂಸ್ಕಾರ ಮತ್ತು ಕಲೆ ನಮಗೆ ಸರಿಯಾದ ದಿಕ್ಕನ್ನು ತೋರಿಸುತ್ತೆ. ನೀವು ಆಧುನಿಕತೆಯನ್ನು ಅಳವಡಿಸಿಕೊಳ್ಳಿ,
ಆದರೆ ನಮ್ಮ ಮೂಲ ಬೇರುಗಳನ್ನು, ನಮ್ಮ ಸಂಸ್ಕೃತಿಯನ್ನು ಎಂದಿಗೂ ಮರೆಯಬೇಡಿ. ಅಮೆರಿಕನ್ ಯೂನಿವರ್ಸಿಟಿ ಆಫ್ ಸ್ಪಿರಿಚುವಲ್ ಸೈನ್ಸ್ ಸಂಸ್ಥೆ ನಮ್ಮ ದೇಶದ ಜ್ಞಾನವನ್ನು ಜಾಗತಿಕ ಮಟ್ಟಕ್ಕೆ ಕೊಂಡೊಯ್ಯುವ ನಿಟ್ಟಿನಲ್ಲಿ ಪ್ರಯತ್ನಿಸ್ತಾ ಇರುವಂಥದ್ದು ಶ್ಲಾಘನೀಯ. ಈ ಸಹಜ ಮತ್ತು ಸಾರ್ಥಕ ಜೀವನ ವಿಧಾನವನ್ನು ಮುಂದಿನ ಪೀಳಿಗೆಗೆ ಶಿಕ್ಷಣದಿಂದ ನೀಡಬೇಕೆನ್ನುವ ಈ ವಿಶ್ವವಿದ್ಯಾಲಯದ ಪ್ರಯತ್ನ ಅಭಿನಂದನೀಯವಾಗಿದೆ. ಇಂದು ಗೌರವ ಡಾಕ್ಟರೇಟ್ ಪಡೆಯುತ್ತಾ ಇರುವಂಥ ಶ್ರೇಷ್ಠ ಸಾಧಕರುಗಳಾದಂಥ ಪ್ರಸಿದ್ಧ ಗಾಯಕರಾದ ಪದ್ಮಭೂಷಣ ಶ್ರೀ ಟಿ.ಎನ್. ಶೇಷಗೋಪಾಲನ್, ಅದ್ಭುತ ಗಾಯಕಿ ಪದ್ಮಭೂಷಣ ಶ್ರೀಮತಿ ಸುಧಾ ರಘುನಾಥನ್, ಪ್ರಸಿದ್ಧ ನೃತ್ಯಗಾರ್ತಿ ಪದ್ಮಶ್ರೀ ಶ್ರೀಮತಿ ಪ್ರತಿಭಾ ಪ್ರಹ್ಲಾದ್ ಮತ್ತು ಪ್ರಸಿದ್ಧ ಕರ್ನಾಟಕ ಶಾಸ್ತ್ರೀಯ ಪಿಟೀಲು ವಿದುಷಿ ಶ್ರೀಮತಿ ಕನ್ಯಾಕುಮಾರಿ, ಇವರೆಲ್ಲರಿಗೂ ನನ್ನ ಹೃತ್ಪೂರ್ವಕವಾದಂಥ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಕುಲಪತಿ ಡಾಕ್ಟರ್ ಗಿರೀಶ್ ಕುಮಾರ್ ಮತ್ತು ಉಪಕುಲಪತಿ ಶ್ರೀ ಅರವಿಂದ್ ರಾಮಸ್ವಾಮಿ ಅವರಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಈ ಸಂಸ್ಥೆ ಕರ್ನಾಟಕದ ಹೆಮ್ಮೆಯ ಸಂಸ್ಥೆಯಾಗಿ ಕಾರ್ಯನಿರ್ವಹಿಸಲಿ, ಇತರ ವಿಶ್ವವಿದ್ಯಾನಿಲಯಗಳು ಕಲಿಸಿಕೊಡುವ ಅರಿವು ಇಲ್ಲಿ ಸಿಗುವಂತಾಗಲಿ, ಈ ವಿಶ್ವವಿದ್ಯಾನಿಲಯ ಯಶಸ್ವಿಯಾಗಲಿ ಅಂತ ಹಾರೈಸ್ತೇನೆ. ಎಲ್ಲರಿಗೂ ನನ್ನ ಅಭಿನಂದನೆಗಳು. ನಮಸ್ಕಾರ, ಧನ್ಯವಾದ.